ಕೈ ಬೀಸಣಿಗೆಯಿಂದಲಿ ಓಡಿಸುವೆನೆಂಬುವನ ಯತ್ನವು ಕೂಡುವದೆ ಕಲ್ಪಾಂತಕಾದರೂ ಲಕ್ಷ್ಮಿ ವಲ್ಲಭನು. ಜೋಡು ಕರ್ಮವ ಜೀವರೊಳು ತಾ ಮಾಡಿಸಿ ಫಲಗಳುಣಿಸುವ ಪ್ರೌಢರಾದವರಿವನ ಭಜಿಸಿ ಭವಾಬ್ಧಿ ದಾಟುವರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 11. ಮೋಡ ಕೈ ಬೀಸಣಿಕೆಯೆಂದಲ್ಲಿ ಓಡಿಸುವೆನೆಂಬನ ಪ್ರಯತ್ನವು ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ದ್ವಂದ್ವ ಕರ್ಮಗಳನ್ನು ಶ್ರೀ ಪರಮಾತ್ಮನು ತಾನೇ ಮಾಡಿಸುವನೆಂಬ ಮಂತ್ರವನ್ನು ಸುಂದರವಾದ ದೃಷ್ಟಾಂತದ ಮೂಲಕ ತಿಳಿಸುತ್ತಾರೆ. ಶ್ರೀ ಪರಮಾತ್ಮನು ಸರ್ವಕರ್ತನು, ಅವನೇ ಸರ್ವತಂತ್ರ ಸ್ವತಂತ್ರನು. ಜೀವರ ಕರ್ತೃತ್ವ ಶಕ್ತಿ ಭಗವದಧೀನವಾಗಿದೆ. ಜೀವರೆಲ್ಲರೂ ಪರಾಧೀನ ಕರ್ತೃತ್ವ ಉಳ್ಳವರು. ಮಳೆಗಾಲದಲ್ಲಿ ಮೇಘ ಪಂಕ್ತಿಗಳು ಅಂತರಿಕ್ಷವನ್ನೆಲ್ಲ ಆವರಿಸಿಕೊಂಡಿರುವವು. ಅವುಗಳ ಸಂಚಾರಕ್ಕೆ ಬಲವಾದ ಗಾಳಿ ಅತ್ಯಗತ್ಯ. ಗಾಳಿ ಬೀಸದಿದ್ದರೆ ಮೋಡಗಳು ಚಲಿಸಿ ತದ್ವಾರ ಮಳೆಯಾಗುವುದು ಸಾಧ್ಯವಲ್ಲ. ಒಬ್ಬ ಸಾಮಾನ್ಯ ಮಾನವನು ತನ್ನ ಕೈಯಲ್ಲಿ ಬೀಸಣಿಕೆಯನ್ನು ಹಿಡಿದುಕೊಂಡು ಅದರ ಗಾಳಿಯಿಂದ ಮೋಡಗಳನ್ನು ಓಡಿಸುವನು ಎಂಬ ಪ್ರಯತ್ನವನ್ನು ಮಾಡಿದರೆ ಹಾಸ್ಯಾಸ್ಪದವಾಗುವುದು. ಬೀಸಣಿಕೆಯ ಗಾಳಿಯಿಂದ ಮೋಡಗಳನ್ನು ಚಲಿಸುವಂತೆ ಮಾಡಲು ಸಾಧ್ಯವೇ? ಎಂದೆಂದಿಗೂ ಸಾಧ್ಯವೇ ಇಲ್ಲ. ಆ ಮಾನವನ ಪ್ರಯತ್ನ ಕೇವಲ ವ್ಯರ್ಥವೇ ಸರಿ. ಅದರಂತೆ ಜೀವರನ್ನು ಅನಾದಿ ಕಾಲದಿಂದ ಬಂಧಿಸಿರುವ ಪ್ರಾರಬ್ಧ ಕರ್ಮ, ತಜ್ಜನಿತ, ಸಂಚಿತ, ಆಗಾಮಿಗಳೆಂಬ ಕರ್ಮಾವಳಿಗಳು, ಮೋಡಗಳು ಅಂತರಿಕ್ಷವನ್ನು ಆವರಿಸಿಕೊಂಡಿರುವಂತೆ ಜೀವರಿಗೆ ಹೊಂದಿಕೊಂಡಿರುವವು. ತನಗೆ ಕರ್ತೃತ್ವ ಶಕ್ತಿ ಇದೆ, ವಿವೇಚನಾ ಸಾಮರ್ಥ್ಯವಿದೆ ಎಂಬ ಭ್ರಾಂತಿ ಜ್ಞಾನದಿಂದ ಜೀವನು ಅಗಾಧವಾದ ತನ್ನ ಅನಾದಿ ಕರ್ಮಗಳನ್ನು ಕೇವಲ ತನ್ನ ಪ್ರಯತ್ನದಿಂದ ನಿವಾರಿಸಿಕೊಳ್ಳಲು ಸಾಧ್ಯವೇ? ಬ್ರಹ್ಮಕಲ್ಪಾಂತದವರೆಗೂ ಪ್ರಯತ್ನಿಸಿದರೂ ಅದು ಸಾಧ್ಯವಾಗದು. ಕರ್ಮಗಳಿಗೆ ಮೂಲ ಕಾರಣವಾದ ಸತ್ವಾದಿ ಗುಣತ್ರಯಗಳಿಗೆ ಅಭಿಮಾನಿಯಾದ ಶ್ರೀ ಲಕ್ಷ್ಮೀದೇವಿಯು ರಮಣನು ಕೇವಲ ಜೀವರ ಸ್ಥೂಲಗತ ಸಕಲೇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದು ಇಂದ್ರಿಯಗಳ ದ್ವಾರ ಪಾಪ ಪುಣ್ಯಗಳಿಂದ ದ್ವಂದ್ವ ಕರ್ಮಗಳನ್ನು ಮಾಡಿಸುತ್ತಿರುವನು. ಸತ್ವಗುಣ ಪ್ರಾಚುರ್ಯವು ಪುಣ್ಯ ಕರ್ಮಗಳಿಗೆ ಕಾರಣವು, ಅಂತೆಯೇ ತಮೋಗುಣದ ಪ್ರಾಚುರ್ಯವು ಪಾಪಕರ್ಮಗಳಿಗೆ ಕಾರಣವು. ರಜೋಗುಣವು ಮಿಶ್ರ ಕಾರ್ಯಗಳಿಗೆ ಪ್ರೇರಕವು. ಗುಣತ್ರಯಗಳಲ್ಲಿ ರಮಾಂತರ್ಗತನಾಗಿ ಶ್ರೀ ಲಕ್ಷ್ಮೀರಮಣನು ಇದ್ದು ಆಯಾಯ ಗುಣಗಳನ್ನು ಪ್ರಚುರಗೊಳಿಸಿ ಬಿಂಬಕ್ರಿಯಾ ದ್ವಾರ ದ್ವಂದ್ವ ಕರ್ಮಗಳನ್ನು ತಾನೇ ಮಾಡುವನು. ತದ್ವಾರ ಬಿಂಬ ಪ್ರತಿಬಿಂಬ ಭೂತರಾದ ಶ್ರೀ ವಾಯುದೇವರು, ಇಂದ್ರಿಯಾಭಿಮಾನಿ ದೇವತೆಗಳು, ಅಸುರರು ಇವರ ದ್ವಾರ ಮಾಡಿಸಿ ಸ್ಥೂಲ ದೇಹಗತ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನ ದ್ವಾರ ಮಾಡಿಸುವನು. ಕರ್ಮಜನಿತ ಫಲಗಳನ್ನು ಜೀವರಿಗೆ ಉಣಿಸುವನು. ಜ್ಞಾನಿಗಳು, ಪ್ರೌಢರಾದವರು ಈ ಕರ್ಮದ ಮರ್ಮವನ್ನು ಅರಿತು ಸರ್ವಕರ್ಮಕರ್ತನಾದ ಈ ಬಿಂಬನನ್ನು ಭಜಿಸಿ ತದ್ವಾರ ದುಸ್ತರವಾದ ಸಂಸಾರ ಸಾಗರವನ್ನು ದಾಟುವರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.